ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು 2024-25 SSLC ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ 2 ವಿಜ್ಞಾನದಲ್ಲಿ ಇವತ್ತು ಸಾಲ್ವ್ ಮಾಡೋಣ. ಕೀ ಆನ್ಸರ್ಸ್ ಅನ್ನು ನೋಡೋಣ. ಆಲ್ರೆಡಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಎಲ್ಲ ಉತ್ತರಗಳನ್ನ ಕೊಟ್ಟಿದ್ದೀವಿ. ತಾವು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ. ಮಾಡೆಲ್ ಕ್ವಶನ್ ಪೇಪರ್ 24-25 ಆಲ್ ಸಬ್ಜೆಕ್ಟ್ ಕೀ ಆನ್ಸರ್ನ ಚೆಕ್ ಮಾಡಿದರೆ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಎಲ್ಲವನ್ನೂ ಕೂಡ ನಿಮಗೆ ಸಿಗ್ತಾ ಇದ್ದಾವೆ. ದಯಮಾಡಿ ಅವುಗಳನ್ನು ನೋಡಿ ಲೈಕ್ ಶೇರ್. ಫಸ್ಟ್ ಟೈಮ್ ನೀವು ವಾಚ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಭಾಗ ಎ ಭೌತ ವಿಜ್ಞಾನದ ವಿಭಾಗ. ಮೊದಲ ಭಾಗ ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಕ್ರಮಾಕ್ಷರದೊಂದಿಗೆ ಬರಿಬೇಕು. ನೆನಪಿಡಿ 3 ಪ್ರಶ್ನೆ ತಲಾ ಒಂದಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಮೊದಲ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ನಿಮ್ನ ಮಸೂರದ ಒಂದು ಗುಣ ಅಂತ ಕೇಳಿದ್ದಾರೆ. ಎ ಅಂಚುಗಳಲ್ಲಿ ತೆಳು ಮಧ್ಯದಲ್ಲಿ ದಪ್ಪ, ಬಿ ಬೆಳಕಿನ ಕಿರಣಗಳ ವಿಕೇಂದ್ರೀಕರಣದ ಸಾಮರ್ಥ್ಯ, ಸಿ ಸತ್ಯ ಮತ್ತು ತಲೆಕೆಳಗದ ಪ್ರತಿಬಿಂಬ, ಡಿ ಬೆಳಕಿನ ಕಿರಣಗಳ ಕೇಂದ್ರೀಕರಿಸುವ ಸಾಮರ್ಥ್ಯ. ಸರಿಯಾದ ಉತ್ತರ ಆಯ್ಕೆ ಬಿ, ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸೋದು ಯಾವುದಪ್ಪ ಅಂತಂದರೆ ನಿಮ್ನ ಮಸೂರದ ಒಂದು ಗುಣ. ಪ್ರಶ್ನೆ 2, ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ. ಇದನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಇದು ವೆರಿ ಈಸಿ ಆಗಿರ್ತಕ್ಕಂಥದ್ದು. ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಮಾಡಿದ್ದಾರೆ. ಹೈಪೋಮೆಟ್ರೋಪಿಯಾ, ಮಯೋಫಿಯಾ, ಪ್ರಿಸ್ಬಯೋಫಿಯಾ, ಕ್ಯಾಟರಾಕ್ಟ್. ಸೊ ಕ್ಯಾಟರಾಕ್ಟ್ ಅಂತ ಕರೀತಾರೆ, ಅಂದರೆ ಕಣ್ಣಿನ ಪೊರೆ ಅಂತ ಕನ್ನಡದಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಇದನ್ನು ಹೇಳ್ತೀವಿ. 3ನೇ ಪ್ರಶ್ನೆ, ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಏನನ್ನು ಸೂಚಿಸುತ್ತದೆ? ಎ ವಿದ್ಯುತ್ ಪ್ರವಾಹ, ಬಿ ಪ್ರೇರಿತ ವಿದ್ಯುತ್ ಪ್ರವಾಹ, ಸಿ ವಾಹಕದ ಚಲನೆಯ ದಿಕ್ಕು, ಡಿ ಕಾಂತಕ್ಷೇತ್ರದ ದಿಕ್ಕು. ಸರಿಯಾದ ಉತ್ತರ ವಿದ್ಯುತ್ ಪ್ರವಾಹವನ್ನು ಏನು ಮಾಡ್ತದಪ್ಪ ಅಂದ್ರೆ ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಉತ್ತರಗಳು ಇತ್ತು. ಓಕೆನಾ? ಎಸ್. ಮುಂದಿನ ಪ್ರಶ್ನೆಗಳು 1 ಅಂಕದ 2 ಪ್ರಶ್ನೆಗಳಿದ್ದಾವೆ. 4ನೇ ಪ್ರಶ್ನೆ, ಒಂದು ಗೋಳಿಯ ದರ್ಪಣದ ಸಂಗಮ ದೂರ 25 ಸೆಂಟಿಮೀಟರ್ ಆದರೆ ತ್ರಿಜ್ಯ ಕಂಡುಹಿಡಿಬೇಕು ಅಂತ ಕೇಳಿದ್ದಾರೆ. ನೋಡಿ, ಸಂಗಮ ದೂರ 25 ಸೆಂಟಿಮೀಟರ್ ಇದ್ರೆ ವಕ್ರತಾ ತ್ರಿಜ್ಯ ಅದರ 2ರಷ್ಟು ಇರ್ತದೆ. ಸೊ 25 × 2 ಮಾಡಿರಿ. ಸೊ 25 × 2 ಮಾಡಿದರೆ ಎಷ್ಟಾಗ್ತದಪ್ಪ? 50 ಆಗ್ತದೆ. ಸೊ ದ ರೈಟ್ ಆನ್ಸರ್ ಇಸ್ 50 ಸೆಂಟಿಮೀಟರ್. ಸೊ ಇಲ್ಲಿ ನಾನು ಅದನ್ನು ಮಾಡಿದ್ದೀನಿ. ವಕ್ರತಾ ತ್ರಿಜ್ಯ = 2 ಸಂಗಮ ದೂರ 2 25. ಸೊ ಅದು 50 ಸೆಂಟಿಮೀಟರ್ ಅಂತಕ್ಕಂಥದ್ದು ಬರ್ತದೆ. ಮುಂದಿನ ಪ್ರಶ್ನೆ 5, ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಿರುವ 2 ವಿದ್ಯುತ್ ಕೋಶಗಳ ಚಿಹ್ನೆಗಳನ್ನು ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ವಿದ್ಯುತ್ ಕೋಶಗಳ ಚಿಹ್ನೆ ಅಂತ ಕೊಟ್ಟಿದ್ರು. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಸೆಕೆಂಡಲ್ಲೇ ಅದು ಕೊಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಬರಿಬೇಕು. ಇಲ್ಲಿ ಪ್ಲಸ್ ಕೊಡ್ತೀರಿ. ಓಕೆ, ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀರಿ? ಇದು 1, ಇದು 2. ಸೊ ಅಂದರೆ 2 ವಿದ್ಯುತ್ ಕೋಶಗಳು ಅಂತ ಕೊಟ್ಟಿದ್ದಾರಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇದು ಇಲ್ಲಿ ಮೈನಸ್ ಅಂತ ಬರ್ತದೆ. ಓಕೆನಾ? ಇದು ಏನಪ್ಪ ಅಂತಂದರೆ 2 ವಿದ್ಯುತ್ ಕೋಶಗಳ ಚಿಹ್ನೆಯ ಚಿತ್ರ ಅಂತಕ್ಕಂಥದ್ದನ್ನು ಈ ಥರ ಡ್ರಾ ಮಾಡಿದರೆ 1 ಮಾರ್ಕ್ಸ್ ಕೊಡ್ತಾರೆ. 2 ಮಾರ್ಕ್ಸ್ ಕ್ವಶನ್. ಪ್ರಶ್ನೆ 6, ಬೇರೆ ಬೇರೆ ದೂರದಲ್ಲಿರುವ ವಸ್ತುಗಳನ್ನು ನೋಡಲು ನಮ್ಮ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಉತ್ತರ ನೋಡಿ, ಕಣ್ಣಿನ ಸಿಲಿಯರಿ ಸ್ನಾಯುಗಳು ವಿಶ್ರಾಂತಗೊಂಡಾಗ ಮಸೂರದ ವಕ್ರತೆ ಕಡಿಮೆಯಾಗಿ ಅದು ತೆಳ್ಳಗಾಗ್ತದೆ ಮತ್ತು ಸಂಗಮ ದೂರ ಹೆಚ್ಚಾಗ್ತದೆ. ಇದರಿಂದ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು. ಆದರೆ ಕಣ್ಣಿನ ಸಿಲಿಯರಿ ಸ್ನಾಯುಗಳು ಕುಗ್ಗಿದಾಗ ಮಸೂರದ ವಕ್ರತೆ ಹೆಚ್ಚಾಗ್ತದ ಮತ್ತು ದಪ್ಪವಾಗ್ತದ. ಇದರಿಂದ ಕಣ್ಣಿನ ಸಂಗಮ ದೂರ ಕಡಿಮೆ ಆಗ್ತದ. ಇದರಿಂದ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಅಂತಕ್ಕಂಥ ಪ್ರಶ್ನೆ. ಇದು ಕಣ್ಣಿನ ಹೊಂದಾಣಿಕೆಯಲ್ಲಿ ಏನು ಆಗ್ತದಪ್ಪ ಅಂದ್ರೆ ಪಾಯಿಂಟ್ಸ್ಗಳು ಬರ್ತವೆ. ಅದನ್ನು ನೀವು ಬೇರೆ ಬೇರೆ ದೂರದಲ್ಲಿ, ಸಮೀಪ ಮತ್ತು ದೂರದಲ್ಲಿರ್ತಕ್ಕಂಥವುಗಳನ್ನ ನಾನಿಲ್ಲಿ ಏನು ಮಾಡಿದ್ದೀನಿ, ಬರೆದಿದ್ದೀನಿ. ಮುಂದಿನ ಪ್ರಶ್ನೆ, ನಕ್ಷತ್ರಗಳು ಮಿನುಗಿದಂತೆ ಕಾಣಿಸುತ್ತದೆ ಏಕೆ ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್. ನಕ್ಷತ್ರಗಳ ಮಿನುಗುವಿಕೆ ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ಉಂಟಾಗದ. ಅಂದರೆ ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಸತತವಾಗಿ ವಕ್ರೀಭವನ ಹೊಂದುತ್ತವೆ. ಈ ವಕ್ರೀಭವನ ಸೂಚ್ಯಂಕ ಬದಲಾಗುತ್ತಿರೋದ್ರಿಂದ ಹೀಗೆ ಉಂಟಾಗ್ತದ. ಅಂದರೆ ವಾಯುಮಂಡಲದ ನಕ್ಷತ್ರದ ಬೆಳಕನ್ನು ಲಂಬದ ಕಡೆ ಬಾಗಿಸೋದ್ರಿಂದ ನಕ್ಷತ್ರದ ತೋರಿಕೆಯ ಸ್ಥಾನ ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರ್ತದೆ ಅಂತ ಪಾಯಿಂಟ್ಸನ್ನು ಬರೀಬೇಕಿತ್ತು. ಪ್ರಶ್ನೆ 7, ಸೋಲೆನಾಯ್ಡ್ ಅಂದ್ರೇನು? ಇದು ಒಂದು ವಿದ್ಯುತ್ ಕಾಂತವನ್ನಾಗಿ ಹೇಗೆ ಪರಿವರ್ತಿಸ್ತಾರೆ ಅಂತ ಕೇಳಿದ್ದಾರೆ. ನೋಡಿ, ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರಕ್ಕೆ ಸೋಲೆನಾಯ್ಡ್ ಅಂತ ಕರಿತೀವಿ. ಅಂದರೆ ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವ ಈ ಸೋಲೆನಾಯ್ಡ್ನ ಒಳಭಾಗದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಕಾಂತೀಯ ಮೆದುವಾದ ಕಬ್ಬಿಣದ ತುಂಡನ್ನು ಇಟ್ಟು ಕಾಂತವನ್ನಾಗಿ ಉಪಯೋಗಿಸ್ತಾರೆ. ಈ ರೀತಿ ಉಂಟಾದ ಕಾಂತಕ್ಕೆ ವಿದ್ಯುತ್ ಕಾಂತ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್,
8. 3 ಮಾರ್ಕ್ಸ್ ಕ್ವಶನ್ಸ್ ಅದ. ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ತೋರಿಸೋ ಚಿತ್ರ ಬರೀರಿ ಅಂತ ಕೇಳಿದ್ದಾರೆ. ಸೊ ನೋಡಿ, ನೀವು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ಯಾಕಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಬಿಳಿ ಬೆಳಕು ಪರದೆ. ಸೊ P1 P2 ಓಕೆನಾ. RV ಇವುಗಳನ್ನು ನೀವೇನು ಮಾಡಬೇಕು, ತೋರಿಸಲೇಬೇಕು. ಈ ಚಿಹ್ನೆಗಳ ಸಹಿತ ಹೀಗೇನೆ ಬರೀಬೇಕು. ಆವಾಗ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಸರಿಯಾಗಿ 3 ಅಂಕಗಳನ್ನು ಕೊಡ್ತಾರೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ನೋಡಿದ್ರೆ ಫಿಸಿಕ್ಸಿಂದ ಒಂದು ಕ್ವಶನ್ ಡಯಾಗ್ರಾಮ್ ಮೇಲೆ ಖಂಡಿತವಾಗಿ ಬರ್ತಾ ಇದ್ದಾವೆ. ಎಸ್. ಪ್ರಶ್ನೆ 9. ಓಮನ ನಿಯಮವನ್ನು ನಿರೂಪಿಸಿರಿ. ಒಂದು ವಿದ್ಯುತ್ ಮಂಡಲದಲ್ಲಿ ಅಮಿಮೀಟರ್ ಮತ್ತು ವೋಲ್ಟಮೀಟರ್ಗಳನ್ನು ಹೇಗೆ ಸಂಪರ್ಕಿಸ್ತಾರೆ? ಈ ಉಪಕರಣಗಳನ್ನು ವಿದ್ಯುತ್ ಮಂಡಲದಲ್ಲಿ ಏಕೆ ಜೋಡಿಸಬೇಕು ಅಂತ ಕೇಳಿದ್ದಾರೆ. ಪ್ರಶ್ನೆ ನೋಡ್ಕೊಡ್ರಿ, ಅರ್ಥ ಮಾಡ್ಕೋಬೇಕು. ಫಸ್ಟ್, ಓಮನ ನಿಯಮ ಏನು ಹೇಳ್ತದಪ್ಪ ಅಂದ್ರೆ, ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಅದರ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಇದನ್ನೇ ಓಮನ ನಿಯಮ ಅಂತ ಕರಿತೀವಿ. ಅಂದ್ರೆ ವಿದ್ಯುತ್ ಮೀಟರ್ದಲ್ಲಿ ಅಮಿಮೀಟರ್ ಅನ್ನ ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ, ಆದರೆ ಎರಡು ಬಿಂದುಗಳ ನಡುವಿನ ವಿಭವಾಂತರ ಅಳೆಯಲಿಕ್ಕೆ ವೋಲ್ಟಮೀಟರ್ ಅನ್ನ ಸಮಾಂತರವಾಗಿ ಜೋಡಿಸ್ತಾರೆ. ಇದು ಇಂಪಾರ್ಟೆಂಟ್. ಅಂದ್ರೆ ಅಮಿಮೀಟರ್ ಅನ್ನ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರ ಅಳಿಲಿಕ್ಕೆ ಉಪಯೋಗಿಸಿದ್ರೆ ವೋಲ್ಟಮೀಟರ್ ಅನ್ನ ವಿಭವಾಂತರ ಅಳಿಲಿಕ್ಕೆ ಉಪಯೋಗಿಸ್ತಾರೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನ ಬರೀಬೇಕಿತ್ತು. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಅಥವಾದಲ್ಲಿ, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿರಿ. ಮಂಡಲದಲ್ಲಿ ಫ್ಯೂಸ್ ಅನ್ನ ಹೇಗೆ ಜೋಡಿಸಬೇಕು? ಮಂಡಲದಲ್ಲಿ ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸ್ತದೆ ಅಂತ ಕೇಳಿದ್ದಾರೆ. ಒಂದೊಂದಾಗಿ ನೋಡ್ಕೊಂಡು ಬರೋಣ. ಫಸ್ಟ್, ಜೌಲನ ಉಷ್ಣೋತ್ಪಾದನಾ ನಿಯಮ. ಈ ಜೌಲನ ಉಷ್ಣೋತ್ಪಾದನಾ ನಿಯಮದಲ್ಲಿ 3 ಪಾಯಿಂಟ್ ಬರ್ತದೆ. ಅಂದ್ರೆ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣ ಕೊಟ್ಟಿರೋ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರಾನುಪಾತದಲ್ಲಿರ್ತದೆ. ಕೊಟ್ಟಿರೋ ವಿದ್ಯುತ್ ಪ್ರವಾಹಕ್ಕೆ ರೋಧ ನೇರ ಅನುಪಾತದಲ್ಲಿರ್ತದೆ. ರೋಧಕದ ಮೂಲಕ ಹರಿಯುವ ಒಂದು ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರ್ತದೆ. ಈ 3 ಪಾಯಿಂಟ್ ಏನಪ್ಪ ಅಂದ್ರೆ ಜೌಲನ ಉಷ್ಣೋತ್ಪಾದನಾ ನಿಯಮ. ಇದು ಚೌಲಲ್ಲ, ಜೌಲನ ಉಷ್ಣೋತ್ಪಾದನಾ ನಿಯಮ. ಆಮೇಲೆ ಏನು ಕೇಳಿದ್ದಾರೆ? ಫ್ಯೂಸ್ ಅನ್ನ ಹೇಗೆ ಜೋಡಿಸಬೇಕು ಅಂತ ಕೇಳಿದ್ದಾರೆ. ಫ್ಯೂಸ್ ಅನ್ನ ವಿದ್ಯುತ್ ಸಾಧನಗಳೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸಬೇಕು ಅನ್ನೋದು ಉತ್ತರ. ನೆಕ್ಸ್ಟ್ ಏನದ? ಮಂಡಲದಲ್ಲಿ ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸ್ತದೆ ನೋಡಿ. ಈ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹ ಮಂಡಲದ ಮೂಲಕ ಪ್ರವಹಿಸಿದಾಗ ಈ ಫ್ಯೂಸ್ ತಂತಿಯ ತಾಪ ಹೆಚ್ಚಾಗ್ತದ. ಇದರಿಂದಾಗಿ ಫ್ಯೂಸ್ನ ತಂತಿ ಕರಗಿ ಹೋಗ್ತದ ಮತ್ತೆ ಆ ವಿದ್ಯುತ್ ಮಂಡಲವನ್ನ ಕಡಿತವನ್ನಗೊಳಿಸ್ತದ. ಇಷ್ಟು ಈ ತರನಾಗಿ ಅದು ಕಾರ್ಯವನ್ನ ನಿರ್ವಹಿಸ್ತದೆ ಅಂತ ಬರಿಬೇಕು. ಇನ್ನು 10ನೇ ಪ್ರಶ್ನೆ ನೋಡಿ. ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ನೀವು ಹೇಗೆ ಕಾಂತೀಯ ಬಲ ರೇಖೆಗಳನ್ನು ಗುರುತಿಸ್ತೀರಿ? ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಏಕೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೊಂದು ಪ್ರಯೋಗನ ಇದೆ ನಿಮ್ಮ ಪುಸ್ತಕದಲ್ಲಿನೂ ಕೂಡ, ಅದನ್ನು ನೀವುಗಳು ಕೂಡ ಮಾಡಿರ್ಬೋದು. ಅಂದರೆ ಡ್ರಾಯಿಂಗ್ ಹಲಗೆ ಮೇಲೆ ಬಿಳಿ ಹಾಳೆಯನ್ನು ಅಳವಡಿಸಿ ಅದರ ಮೇಲೆ ದಂಡಕಾಂತವನ್ನು ಇಡಬೇಕು. ಈ ದಂಡಕಾಂತದ ಸುತ್ತಲಿನ ಸೀಮಾರೇಖೆಯನ್ನು ಗುರುತು ಮಾಡಬೇಕು. ದಂಡಕಾಂತದ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನು ಇಡಬೇಕು. ಓಕೆನಾ. ನೆಕ್ಸ್ಟ್, ದಿಕ್ಸೂಚಿಯ ದಕ್ಷಿಣ ಧ್ರುವ ದಂಡಕಾಂತದ ಉತ್ತರದ ಧ್ರುವದ ಕಡೆಗೆ ತಿರುಗ್ತದೆ. ಈ ದಿಕ್ಸೂಚಿಯ ಉತ್ತರ ಧ್ರುವ ದಂಡಕಾಂತದ ಉತ್ತರ ಧ್ರುವದಿಂದ ದೂರಕ್ಕೆ ನಿರ್ದೇಶಿತವಾಗ್ತದೆ. ದಿಕ್ಸೂಚಿಯ ಎರಡೂ ತುದಿಗಳ ಸ್ಥಾನ ಗುರುತು ಮಾಡಬೇಕು. ದಿಕ್ಸೂಚಿಯ ಉತ್ತರ ಧ್ರುವ ಮೊದಲು ಆಕ್ರಮಿಸಿದ ಸ್ಥಾನವನ್ನ ದಕ್ಷಿಣ ಧ್ರುವ ಆಕ್ರಮಿಸುವಂತೆ ದಿಕ್ಸೂಚಿಯನ್ನ ಚಲಿಸಬೇಕು. ಇದೇ ರೀತಿ ಈ ದಿಕ್ಸೂಚಿಯನ್ನ ದಂಡಕಾಂತದ ದಕ್ಷಿಣ ಧ್ರುವ ತಲುಪುವವರೆಗೆ ಹಂತ ಹಂತವಾಗಿ ದಿಕ್ಸೂಚಿಯ ಸಹಾಯದಿಂದ ಚಲಿಸುವುದನ್ನು ಮುಂದುವರಿಸಬೇಕು. ಗುರುತು ಮಾಡಿದ ಬಿಂದುಗಳನ್ನು ಒಂದು ನಯವಾದ ವಕ್ರರೇಖೆಯಿಂದ ಸೇರಿಸಬೇಕು. ಅದು ಕಾಂತೀಯ ಬಲ ರೇಖೆಗಳನ್ನು ಪ್ರತಿನಿಧಿಸುತ್ತದೆ. ಈ ವಿಧಾನವನ್ನು ಅನುಸರಿಸಿ ಸಾಧ್ಯವಾದಷ್ಟು ಗೆರೆಗಳನ್ನು ಎಳೆಯಬೇಕು. ಈ ರೇಖೆಗಳು ಕಾಂತದ ಸುತ್ತ ಇರೋ ಕಾಂತ ಕ್ಷೇತ್ರವನ್ನು ಪ್ರತಿನಿಧಿಸ್ತವೆ. ಈ ರೇಖೆಗಳನ್ನೇ ಕಾಂತೀಯ ಬಲ ರೇಖೆಗಳು ಅಂತ ಕರಿತೀವಿ. ಈ ಪ್ರಯೋಗವನ್ನು ದಿಕ್ಸೂಚಿಯಲ್ಲಿ ನಾವೇನು ಮಾಡೋದು? ಕಾಂತೀಯ ಬಲ ರೇಖೆಗಳನ್ನು ಗುರುತಿಸಬಹುದು. ಪ್ರಶ್ನೆ ಇತ್ತು, ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಏಕೆ ಅಂತ ಕೊಟ್ಟಿದ್ದಾರೆ. ಹೌದು, ಛೇದಿಸೋದಿಲ್ಲ. ಯಾಕಂದ್ರೆ ಒಂದು ವೇಳೆ ಅವು ಛೇದಿಸಿದರೆ ಛೇದಿಸೋ ಬಿಂದುವಿನಲ್ಲಿ ಈ ದಿಕ್ಸೂಚಿಯ ಏನಾಗ್ತದಪ್ಪ ಅಂದ್ರೆ ಸೂಜಿ ಎರಡೂ ದಿಕ್ಕುಗಳತ್ತ ನಿರ್ದೇಶಿತವಾಗ್ತದೆ ಅಂತ ಅರ್ಥ. ಬಟ್ ಆದರೆ ಇದು ಸಂಭವನೀಯ ಅಲ್ಲ ಅಂತ ಬರಿಬೇಕು. ಮುಂದಿನ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ಋಸ್ವ ಮಂಡಲ ಉಂಟಾಗಲಿಕ್ಕೆ ಕಾರಣ ಏನು? ಗೃಹ ವಿದ್ಯುತ್ ಮಂಡಲದಲ್ಲಿ ಭೂಸಂಪರ್ಕ ತಂತಿಯ ಕಾರ್ಯವೇನು ಅಂತ ಕೇಳಿದ್ದಾರೆ. ಫಸ್ಟ್ ನಾವು ಓವರ್ಲೋಡ ಮತ್ತೆ ಋಸ್ವ ಮಂಡಲ ಉಂಟಾಗಲಿಕ್ಕೆ ಕಾರಣಗಳನ್ನು ನೋಡೋಣ. ಫಸ್ಟ್ ಋಸ್ವ ಮಂಡಲ ನೋಡ್ಕೊಡ್ರಿ. ವಿದ್ಯುತ್ ಫ್ಯೂಸ್ ಮಂಡಲದಲ್ಲಿ ಅಯಾಚಿತವಾಗಿ ಉಂಟಾಗುವ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ನಿಲ್ಲಿಸಿ ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳಿಗೆ ಉಂಟಾಗುವ ಹಾನಿಯನ್ನು ತಡೀತದೆ. ಈ ಫ್ಯೂಸ್ನಲ್ಲಿ ಜರುಗುವ ಚೌಲ್ನ ತಾಪದಿಂದ ಫ್ಯೂಸ್ ಕರಗಿ ಅದರಿಂದ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುತ್ತದೆ. ಇನ್ನು ಓವರ್ಲೋಡ್ ಉಂಟಾಗಲಿಕ್ಕೆ ಕಾರಣಗಳು ಈ ಕೆಳಗಿನ ಸಂದರ್ಭದಲ್ಲಿ ಓವರ್ಲೋಡ್ ಉಂಟಾಗ್ತದೆ. ಸಜೀವ ತಂತಿ ಮತ್ತು ತಟಸ್ಥ ತಂತಿ ಎರಡೂ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ ಸರಬರಾಜು ವೋಲ್ಟೇಜ್ನ ಆಕಸ್ಮಿಕ ಹೆಚ್ಚಳದಿಂದ ಹಲವು ಉಪಕರಣಗಳನ್ನು ಒಂದೇ ಸರ್ಕ್ಯೂಟ್ಗೆ ಜೋಡಿಸೋದ್ರಿಂದ ಓವರ್ಲೋಡ್ ಉಂಟಾಗ್ತದೆ. ಈ 3 ಪಾಯಿಂಟ್ಗಳಿಗೆ ಓವರ್ಲೋಡ್ ಉಂಟಾಗಲಿಕ್ಕೆ ಕಾರಣ. ಇನ್ನು ಗೃಹ ವಿದ್ಯುತ್ ಮಂಡಲದಲ್ಲಿ ಭೂಸಂಪರ್ಕ ತಂತಿಯ ಕಾರ್ಯವೇನು ಅಂತ ಕೇಳಿದ್ದಾರೆ.
ಅದು ಫಸ್ಟ್ ಏನು ಮಾಡ್ತದಪ್ಪ ಅಂದ್ರೆ ಈ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿ ಮಾಡತಕ್ಕಂಥ ಕೆಲಸ ಭೂಸಂಪರ್ಕ ತಂತಿ. ಮತ್ತು ಬಳಕೆದಾರರನ್ನು ವಿದ್ಯುತ್ ಆಘಾತದಿಂದ ಶಾರ್ಟ್ ಸರ್ಕ್ಯೂಟ್ದಿಂದ ರಕ್ಷಣೆ ಮಾಡತಕ್ಕಂಥ ಕೆಲಸ ಸಹಿತ ಭೂಸಂಪರ್ಕ ತಂತಿಯದ್ದೇ ಆಗಿದೆ. ಒಂದೆರಡು ಲೆಕ್ಕ ಬರ್ತವೆ, ರೋಧ ಕಂಡುಹಿಡಿತಕ್ಕಂಥದ್ದು ಇದು ಒಂದು, ಆಮೇಲೆ ಇದು ಒಂದು. ನಾನು ನೆಕ್ಸ್ಟ್ ಕೆಮಿಸ್ಟ್ರಿ ಮತ್ತು ಬಯೋದಲ್ಲಿ ವಿಡಿಯೋಗಳನ್ನು ಕೊಡ್ತೀನಲ್ಲ ಅಲ್ಲಿ ಮಾಡ್ತೀನಿ, ಅದು ಸ್ವಲ್ಪ ಲೆಂತ್ ಇದೆ. ಸೊ ನೆಕ್ಸ್ಟ್ ಲಾಸ್ಟ್ 5 ಮಾರ್ಕ್ಸ್ ಕ್ವಶನನ್ನು ಒಂದು ಕೊಡ್ತೀನಿ. 12ನೇ ಪ್ರಶ್ನೆ ಎ. ಬೆಳಕಿನ ವಕ್ರೀಭವನ ಎಂದರೇನು? ವಜ್ರದ ವಕ್ರೀಭವನ ಸೂಚ್ಯಂಕ 2.42 ಇದೆ. ಈ ಹೇಳಿಕೆ ಅರ್ಥ ಏನು? ಸಿಂಪಲ್ ಆಗಿ ಬರೀಬಹುದು. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣದ ದಿಕ್ಕು ಬದಲಾಗ್ತದೆ. ಇದನ್ನೇ ನಾವು ಬೆಳಕಿನ ವಕ್ರೀಭವನ ಅಂತೀವಿ. ಇದರರ್ಥ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ವಜ್ರದಲ್ಲಿ ಬೆಳಕಿನ ವೇಗಗಳ ಅನುಪಾತ 2.42 ಅಂತ ಅರ್ಥ ಅಂತ ಬರೆದ್ರೆ ಸಾಕು. ಇನ್ನು ನಿಮ್ನ ದರ್ಪಣದ ಉಪಯೋಗವೇನು? ದರ್ಪಣದ ಸೂತ್ರವನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಬಹಳ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ನಿಮ್ನ ದರ್ಪಣದ ಉಪಯೋಗಗಳನ್ನು ನೋಡೋಣ. ಎಸ್, ನಿಮ್ನ ದರ್ಪಣಗಳನ್ನು ಸಾಮಾನ್ಯವಾಗಿ ಟಾರ್ಚ್ಗಳಲ್ಲಿ, ತಪಾಸಣಾ ದೀಪ ಮತ್ತು ವಾಹನದ ಮುಂಭಾಗಿನ ದೀಪಗಳಲ್ಲಿ ಬೆಳಕಿನ ಶಕ್ತಿಶಾಲಿ ಸಮಾಂತರ ಕಿರಣಪುಂಜವನ್ನು ಪಡೀಲಿಕ್ಕೆ ಬಳಸ್ತಾರೆ. ಇನ್ನು ಮುಖದ ದೊಡ್ಡ ಪ್ರತಿಬಿಂಬ ಪಡೆಯಲು ಕ್ಷೌರ ದರ್ಪಣವಾಗಿ ಬಳಸ್ತಾರೆ. ದಂತವೈದ್ಯರು ರೋಗಿಗಳ ಹಲ್ಲುಗಳ ಚಿತ್ರಣವನ್ನು, ಬಿಂಬವನ್ನು ದೊಡ್ಡ ಪ್ರತಿಬಿಂಬವಾಗಿ ಪಡೀಲಿಕ್ಕೆ ಬಳಸ್ತಾರೆ. ಸೌರ ಕುಲುಮೆಗಳಲ್ಲಿ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲಿಕ್ಕೆ ಸಹಿತ ನಿಮ್ನ ದರ್ಪಣವನ್ನು ಬಳಸ್ತಾರೆ. ದರ್ಪಣ ಕಂಡುಹಿಡಿತಕ್ಕಂಥ ಸೂತ್ರ 1/P + 1/U = 1/F ಅಂತಕ್ಕಂಥದ್ದು ಬರ್ತದೆ. ಇಷ್ಟು ಈ ವಿಡಿಯೋದಲ್ಲಿ ನಾನು ಫಿಸಿಕ್ಸ್ನಲ್ಲಿ ಒಂದು ಪ್ರಶ್ನೆ ಉತ್ತರವನ್ನು ಸ್ಕಿಪ್ ಮಾಡಿ ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು 3 2024-25 SSLC ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ವಿಜ್ಞಾನ ವಿಭಾಗದಲ್ಲಿ ನಾನು ಫಸ್ಟ್ ಆಗಿ ಭೌತ ವಿಜ್ಞಾನದ ಕೀ ಆನ್ಸರನ್ನು ಕೊಟ್ಟಿದ್ದೆ. ಸೊ ಇವಾಗ ರಸಾಯನಶಾಸ್ತ್ರದ ಕೀ ಆನ್ಸರ್ಸನ್ನು ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಅದ. 2024-25 SSLC ಮಾಡೆಲ್ ಕ್ವಶನ್ ಪೇಪರ್ ಆಲ್ ಸಬ್ಜೆಕ್ಟ್ ಕೀ ಆನ್ಸರ್ನ ಒತ್ತಿದ್ರೆ ಸಾಕು. ಎಲ್ಲ ವಿಷಯದ ವಿಡಿಯೋಗಳು ನಿಮಗಾಗಿ ಕಾಯ್ತಾ ಇದ್ದಾವೆ. ತಡ ಮಾಡದೆ ಅವುಗಳನ್ನು ನೋಡಿ. ಪಾಸಿಂಗ್ ಪ್ಯಾಕೇಜ್, ವಿಡಿಯೋ ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಕೂಡ ಅದೇ ಪ್ಲೇಲಿಸ್ಟಲ್ಲಿ ಕೊಡ್ತೀವಿ. ಅವುಗಳನ್ನು ಸಹಿತ ನೋಡೋದನ್ನು ಮಾತ್ರ ಮರೆಯದಿರಿ. ಭಾಗ ಬಿ, ರಸಾಯನ ವಿಜ್ಞಾನ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ, ತಾಮ್ರ ಮತ್ತು ಸತುವಿನಿಂದ ಮಾಡಲ್ಪಟ್ಟಿರುವ ಒಂದು ಮಿಶ್ರ ಲೋಹ. ಎ ಬೆಸುಗೆ ಲೋಹ, ಬಿ ಕಂಚು, ಸಿ ಹಿತ್ತಾಳೆ, ಡಿ ಕಲೆರಹಿತ ಉಕ್ಕು. ಸರಿಯಾದ ಉತ್ತರ ಆಯ್ಕೆ ಸಿ ಹಿತ್ತಾಳೆ. ಪ್ರಶ್ನೆ 14, ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತೆ ಒಂದು ಪ್ರಕ್ಷೇಪವನ್ನು ಉಂಟು ಮಾಡೋ ಪ್ರತಿವರ್ತಕ ಯಾವುದು? ಎ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ, ಬಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಸಲ್ಫ್ಯೂರಿಕ್ ಆಮ್ಲ, ಸಿ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ, ಡಿ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್. ಆಯ್ಕೆ ಎ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಅಂತಕ್ಕಂಥ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದೇ ಇದೆ. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 15, ಸೋಡಿಯಂ ಬೈಕಾರ್ಬೋನೇಟನ್ನು ದುರ್ಬಲ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ಎ ಕಾರ್ಬನ್ ಡೈಆಕ್ಸೈಡ್, ಬಿ ನೈಟ್ರೋಜನ್, ಸಿ ಹೈಡ್ರೋಜನ್, ಡಿ ನೈಟ್ರೋಜನ್ ಡೈಆಕ್ಸೈಡ್. ಸರಿಯಾದ ಉತ್ತರ ಸಿ ಹೈಡ್ರೋಜನ್. ನಿಮ್ಗೆ ಈಗಾಗಲೇ ಈ ಒಂದು ಪ್ರಶ್ನೆ ಉತ್ತರ ಆಲ್ರೆಡಿ ಪ್ರಯೋಗದಲ್ಲಿನೂ ಕೂಡ ನೀವು ಇದನ್ನು ತೀರ್ಮಾನ ಕಂಡುಕೊಂಡಿದ್ದೀರಿ. ಒಂದಂಕದ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 16, ಕಬ್ಬಿಣದ ವಸ್ತುಗಳ ನಶಿಸುವಿಕೆಯನ್ನು ತಡೆಗಟ್ಟುವ ಯಾವುದಾದರೂ 2 ವಿಧಾನಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ನಾವು ಏನು ಮಾಡ್ಬೋದು? ಬಣ್ಣ ಹಚ್ಬೋದು, ಎಣ್ಣೆ ಸವರಬಹುದು, ಗ್ರೀಸ್ ಹಚ್ಚೋದು, ಗ್ಯಾಲ್ವನೀಕರಣ, ಕ್ರೋಮಿಯಂ ಲೇಪನ, ಆ್ಯನೋಡೀಕರಣ ಅಂತಕ್ಕದ್ದನ್ನು ಮಾಡ್ಬೋದು. ಪ್ರಶ್ನೆ 17, ಒಂದು ಅನುರೂಪ ಶ್ರೇಣಿಯಲ್ಲಿರುವ ಹೈಡ್ರೋಕಾರ್ಬನ್ ಗುಂಪಿನ ಮೊದಲ ಸದಸ್ಯನ ಅನುಸೂತ್ರ C2H4. ಹಾಗಾದರೆ ಇಲ್ಲಿ 5ನೇ ಸದಸ್ಯನ ಅನುಸೂತ್ರವನ್ನು ಬರೀರಿ. ಮೊದಲ ಸದಸ್ಯ C2H4 ಅದ. ಸೊ ಸೂತ್ರ ಹಾಕಿ ಬರೆದಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ C5H10 ಅಂತಕ್ಕಂಥದ್ದೇ ಸಿಗ್ತದೆ. ಎಸ್. ಪ್ರಶ್ನೆ 18, ಕೈಗಾರಿಕೆಗಳಲ್ಲಿ ಥರ್ಮೈಟ್ ಪ್ರಕ್ರಿಯೆ ಹಲವಾರು ಅನ್ವಯಗಳನ್ನು ಹೊಂದಿದೆ ಏಕೆ? ಸೊ ಕೈಗಾರಿಕೆಗಳಲ್ಲಿ ಏನಾಗ್ತದಪ್ಪ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣತೆ ಬೇಕಾಗಿರ್ತದೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣತೆಯನ್ನು ಬಿಡುಗಡೆ ಮಾಡುವ ಸಲುವಾಗಿ ಕೈಗಾರಿಕೆಗಳಲ್ಲಿ ಈ ಥರ್ಮೈಟ್ ಕ್ರಿಯೆಗಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ಬಳಸ್ತಾರೆ ಅಂತಕ್ಕಂಥದ್ದೇ ಬರೆದ್ರೆ ಸಾಕು. ಇನ್ನು 19ನೇ ಪ್ರಶ್ನೆಯಲ್ಲಿ ಈ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಲಿಕ್ಕೆ ಕೇಳಿದರು. ಸೊ FeSO4 ಹೀಟ್ ಇಟ್ ಗಿವ್ಸ್ ಟು Fe2O3 + SO2 + SO3. ಸೊ ಸಿಂಪಲ್ ಆಗಿರ್ತಕ್ಕಂಥದ್ದು ಏನದಪ್ಪ ಅಂದ್ರೆ ಇಲ್ಲಿ 2 ಅಂತಕ್ಕಂಥದ್ದು ಮಾತ್ರ ಹಾಕಬೇಕು.
ಸೊ ಇಲ್ಲಿ ಎರಡು ಸೇರಿಸಿದ್ರೆ ಇದೇನಾಗ್ತದಪ್ಪ ಅಂದ್ರೆ ಸಮೀಕರಣ ಸರಿದೂಗಿಸ್ತದೆ ಒಂದು. ಎರಡನೇದು CH4+O2 ಇಟ್ ಗಿವ್ಸ್ ಟು CO2+H2 ಅಂತ ಇದೆ. ಸೊ CH4 ಬರಬೇಕು. ಸೊ ಇಲ್ಲಿ 2 ಅಂತಕ್ಕದ್ದನ್ನು ಬರಬೇಕು. 2 ಆಕ್ಸಿಜನ್ನ ಪರಮಾಣುಗಳು, ಆಮೇಲೆ 2 ನೀರಿನ ಪರಮಾಣುಗಳು 2H2 ಅಂತಕ್ಕಂಥದ್ದು ಬರೆದ್ರೆ ಇದು ಕೂಡ ಬ್ಯಾಲೆನ್ಸ್ ಆಗ್ತದೆ. ಸೊ ಇಷ್ಟು ಇಲ್ಲೇನಾಗಬೇಕಿತ್ತು, ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕಿತ್ತು. 20ನೇ ಪ್ರಶ್ನೆ, ಅಲ್ಕೈನ್ಗಳೆಂದರೇನು? ಬೆಂಜಿನನ ಅನುಸೂತ್ರ ಮತ್ತು ರಚನಾ ಸೂತ್ರಗಳನ್ನು ಬರೀರಿ. ಇಲ್ಲಿ ಒಂದು ಅಥವಾ ಹೆಚ್ಚು ತ್ರಿಬಂಧವನ್ನು ಹೊಂದಿರೋದನ್ನ ನಾವೇನಂತೀವಿ, ಅಲ್ಕೈನು ಅಂತ ಕರಿತೀವಿ. ಸೊ ಬೆಂಜಿಂದು ಸೂತ್ರ ಬರ್ತದೆ C6H6 ಅಂತ ಬರ್ತದೆ. ಸೊ ಅದನ್ನು ನಿಮಗೆ ತೆಗಿಲಿಕ್ಕೆ ಹೇಳಿದ್ದಾರೆ. 1 2 3 4 5 6 ಓಕೆನಾ. ಇವೆಲ್ಲದರ ನಡುವೆ ಏನಿದಾವೆ, ದ್ವಿಬಂಧ. ದ್ವಿಬಂಧ ಅಂದರೆ 2 ಗೆರೆ ಹಾಕ್ತೀರಿ ಓಕೆನಾ. ಸೊ ಇದು ದ್ವಿಬಂಧ. ಆ್ಯಕ್ಚುಲಿ ನಾನು ಅದು ಡ್ರಾ ಮಾಡಬೇಕಿತ್ತು, ಬಟ್ ನನ್ನ ಕಡೆ ಪೆನ್ಸಿಲ್ ಇಲ್ಲ. ಆಮೇಲೆ ಏಕಬಂಧ H ಹೈಡ್ರೋಜನ್. ಸೊ ಇಲ್ಲಿ ಬರಬೇಕು. ಸೊ ಹೊರಗಡೆ H ಹೈಡ್ರೋಕಾರ್ಬನ್ H ಅಂತಕ್ಕಂಥದ್ದು ಇಲ್ಲಿ ಬರಬೇಕು. ಸೊ ಇಷ್ಟು ಬರೆದ್ರೆ ಇದು ಬೆಂಜಿಂದ ಏನಾಗ್ತದಪ್ಪ ಅಂದ್ರೆ ಎಸ್ ರಚನಾ ಸೂತ್ರ ಆಗ್ತದೆ. ಅನುಸೂತ್ರ C6H6. ಇದರ ಒಂದು ಎಸ್ ಏನು ಬರೆದೆ ನಾನು, ಬೆಂಜಿಂದ ಇರ್ತಕ್ಕಂಥದ್ದು S5 ರಚನಾ ಸೂತ್ರವನ್ನು ಬರೆದೆ. ಅನುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೆದೆ. ಇಷ್ಟು ಕಂಪ್ಲೀಟ್ ಆಯಿತು. ಎಷ್ಟು ಹೋಗೋಣ ಮುಂದಿನ ಪ್ರಶ್ನೆ 21. ಕ್ವಶನ್ಸ್ ಭಾಳ ಟಫ್ ಇದ್ದಾವೆ, ಸ್ವಲ್ಪ ಚೆನ್ನಾಗಿ ಓದ್ಕೊಡ್ರಿ. ಅಯಾನಿಕ್ ಸಂಯುಕ್ತಗಳ ಗುಣಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಅಯಾನಿಕ್ ಸಂಯುಕ್ತಗಳ 4 ಗುಣಗಳು ಬರ್ತವೆ. ಇವು ಭೌತ ಸ್ಥಿತಿಯಲ್ಲಿ ಯಾವಾಗಲೂ ಘನ ವಸ್ತುಗಳೇ ಆಗಿರ್ತವೆ. ಹೆಚ್ಚಿನ ಕರಗೋ ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿದ್ದಾವೆ. ಕುದಿ ಬಿಂದು ಸಾಮಾನ್ಯವಾಗಿ ಇವು ನೀರಿನಲ್ಲಿ ವಿಲೀನವಾಗ್ತವೆ. ಇವು ವಿದ್ಯುತ್ ವಾಹಕತೆಯನ್ನು ಹೊಂದಿದ್ದಾವೆ ಅಂತಕ್ಕಂಥ 4 ಗುಣಗಳನ್ನು ಅಯಾನಿಕ್ ಸಂಯುಕ್ತಗಳ ಬಗ್ಗೆ ಬರಿಬೇಕಿತ್ತು. ಕಾರಣ ಕೊಡಲಿಕ್ಕೆ ಕೇಳಿದ್ದಾರೆ. ಫಸ್ಟ್ ಒನ್, ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಅಂತಲೇ ಏಕೆ ಕರೀತಾರೆ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಅದ. ಇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡರ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ. ಆ ಕಾರಣಕ್ಕಾಗಿ ಅದನ್ನು ಉಭಯವರ್ತಿ ಆಕ್ಸೈಡ್ ಅಂತ ಕರೀತಾರೆ. ಯಾವುದಕ್ಕೆ? ಅಲ್ಯೂಮಿನಿಯಂ ಆಕ್ಸೈಡನ್ನು. ಎರಡನೇದು, ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಿಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ. ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲು ಕಾರಣ ಉತ್ಪತ್ತಿಯಾದ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಈ ಲೋಹದ ಮೇಲ್ಮೈಗೆ ಅಂಟಿಕೊಂಡಿರುವ ಕಾರಣ. ಪುಸ್ತಕದಲ್ಲಿ ಅದು ಡೈರೆಕ್ಟ್ ಇದೆ, ನೀವು ಅದನ್ನು ನೋಡಿದರೆ ಗೊತ್ತಾಗ್ತದೆ. 3 ಮಾರ್ಕ್ಸ್ ಕ್ವಶನಲ್ಲಿ ಪ್ರಶ್ನೆ ಸಂಖ್ಯೆ 22. ಸಾರಯುಕ್ತ ಸಲ್ಫೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಯೋಗಿಸಲು ಉಪಕರಣಗಳ ಜೋಡಣೆ ಚಿತ್ರ ಬರೀರಿ. ಸತುವಿನ ಚೂರುಗಳನ್ನು ಗುರುತಿಸ್ರಿ ಅಂತ ಕೇಳಿದ್ದಾರೆ. ಸೊ ಸತುವಿನ ಚೂರುಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ಇದು ಇದೆ ಸತುವಿನ ಚೂರುಗಳ ಗುರುತಿಸ್ತಕ್ಕಂಥದ್ದು. ಸೊ ನೀವು ಏನು ಮಾಡಬೇಕು, ಪ್ರತಿಯೊಂದು ಚಿತ್ರವನ್ನು ಗುರುತಿಸಿ ಭಾಗಗಳನ್ನು ನೀಟಾಗಿ ಗುರುತಿಸಬೇಕು. ಕಾರಣಗಳನ್ನು ಸಹಿತ ಕಾರ್ಯಗಳನ್ನು ಸಹಿತ ಗೊತ್ತಿರಬೇಕು. ಅವಾಗ ಮಾತ್ರ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಪರ್ಫೆಕ್ಟಾಗಿ ಡಯಾಗ್ರಾಮ್ಗಳು ಬರ್ತಾವೆ. ಮಾರ್ಕ್ಸ್ 23ರಲ್ಲಿ ನೋಡಿ, ಕುಡಿಯೋ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಬಳಸುವ ಸಂಯುಕ್ತ ಯಾವುದು ಅಂತ ಕೇಳಿದ್ರು. ಚಲುವೆ ಪುಡಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಎಸ್. ಎರಡನೇದು, ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಬಳಸತಕ್ಕಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಸೊ ಅದನ್ನು ಯಾವುದನ್ನು ಬಳಸ್ತೀವಿ? ಎಸ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ಬಳಸ್ತೀವಿ. ನೆಕ್ಸ್ಟ್ ಥರ್ಡದಲ್ಲಿರ್ತಕ್ಕಂಥದ್ದು, ವೈದ್ಯರು ಮುರಿದ ಮೂಳೆಗಳನ್ನು ಸರಿಯಾದ ಸ್ಥಿತಿಯಲ್ಲಿರಿಸಿ ಆಧಾರ ಕೊಡಲಿಕ್ಕೆ ಬಳಸ್ತಕ್ಕಂಥ ಸಂಯುಕ್ತ ವಸ್ತುವನ್ನು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂದರೆ ಪ್ಯಾರಿಸೋಪ್ಲಾಸ್ಟರ್ ಅಂತಾರಲ್ಲ, ಅದನ್ನು ಏನು ಮಾಡ್ತಾರೆ, ಬಳಸ್ತಾರೆ. ಇದು 3 ಇತ್ತು. ಓಕೆನಾ. ಪ್ರಶ್ನೆ ಇಲ್ಲಿದೆ ನೋಡಿ 24. ಕಾಸುವಿಕೆ ಮತ್ತು ಹುರಿಯುವಿಕೆಗಳ ನಡುವಿನ ವ್ಯತ್ಯಾಸ ಬರೀರಿ. ಈ ಪ್ರಕ್ರಿಯೆಗಳಿಂದ ಶುದ್ಧ ರೂಪದ ಸತುಲೋಹವನ್ನು ಹೇಗೆ ಪಡಿತೀರಿ? ಇಲ್ಲಿ ಕಾರ್ಬೋನೇಟ್ ಅದಿರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಬೇಕಾದ್ರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯನ್ನು ಕಾಸುವ ಪ್ರಕ್ರಿಯೆಗೆ ಕಾಸುವಿಕೆ ಅಂತೀವಿ. ಆದರೆ ಸಲ್ಫೈಡ್ ಅದಿರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಅಧಿಕ ಪ್ರಮಾಣದಲ್ಲಿ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಗೆ ಕಾಸುವ ಪ್ರಕ್ರಿಯೆಗೆ ಹುರಿಯುವಿಕೆ ಅಂತ ಕರಿತೀವಿ. ಇದನ್ನೆರಡು ಅರ್ಥ ಬರೀಬಹುದು ವ್ಯತ್ಯಾಸದಲ್ಲಿ. ಆಮೇಲೆ ಈ ಸತುವಿನ ಆಕ್ಸೈಡನ್ನು ಸೂತ್ರ ಅಪಕರ್ಷಣಕಾರಿಯಾದ O2 ಅನ್ನು ಅಪಕರ್ಷಿಸಿದಾಗ ನಮಗೆ ಸತು ಲೋಹ ಏನಾಗ್ತದಪ್ಪ ಅಂದ್ರೆ ಸಿಗ್ತದೆ ಅಂತಕ್ಕಂಥದ್ದು ಉತ್ತರ. 25. ಎ, ಹೈಡ್ರೋಕಾರ್ಬನ್ಗಳಲ್ಲಿನ ಆದೇಶನದ ಕ್ರಿಯೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿರಿ ಅಂತ ಕೇಳಿದ್ದಾರೆ. ನೋಡಿ, ಇದು ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣುಗಳ ಗುಂಪು ಇನ್ನೊಂದರ ಸ್ಥಾನವನ್ನು ಪಲ್ಲಟಗೊಳಿಸೋದ್ರಿಂದ ಆಗೋ ಕ್ರಿಯೆಯನ್ನು ನಾವು ಆದೇಶನ ಕ್ರಿಯೆ ಅಂತ ಕರಿತೀವಿ. ಅಂದ್ರೆ ಈ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕ್ರಿಯಾಪಟುಗಳಲ್ಲ ಮತ್ತು ಕ್ರಿಯಾಕಾರಿಗಳೊಂದಿಗೆ ವರ್ತಿಸೋದಿಲ್ಲ. ಆದಾಗ್ಯೂ ಅತಿ ವೇಗದ ಕ್ರಿಯೆಯಲ್ಲಿ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಹೈಡ್ರೋಕಾರ್ಬನ್ಗಳಿಗೆ ಕ್ಲೋರಿನ್ ಅನ್ನು ಸೇರಿಸ್ತಾರೆ. ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನವನ್ನು ಪಲ್ಲಟವನ್ನು ಗೊಳಿಸ್ತದೆ. ಓಕೆನಾ.
ಇಲ್ಲಿ ಉದಾಹರಣೆ ಕೊಡಬಹುದು. ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಮೀಥೇನ್ ಮತ್ತು ಮೀಥೇನ್ ಕ್ಲೋರಿನ್ ಒಂದಿಗೆ ವರ್ತಿಸಿ ಕ್ಲೋರೋಮೀಥೇನ್ ಉಂಟಾಗ್ತದೆ ಅಂತಕ್ಕದ್ದನ್ನು ಒಂದು ಉದಾಹರಣೆ ಕೊಟ್ಟರೆ ಓಕೆ. ಬಿ ಇದೆ, ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿರಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಕೊಳೆಯು ತೈಲಯುಕ್ತ ಸ್ವಭಾವದಿಂದ ಕೂಡಿರ್ತದೆ. ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲ್ ಆಮ್ಲಗಳ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲವಣಗಳೇ ಆಗಿದಾವೆ. ಈ ಸಾಬೂನಿನ ಅಣುಗಳಲ್ಲಿ ಎರಡು ತುದಿಗಳು ಇರ್ತಾವೆ, ಅಯಾನಿಕ್ ತುದಿ ಮತ್ತು ಕಾರ್ಬನ್ ಸರಪಳಿ. ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿ ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಮೀಸೆಲ್ಗಳೆಂಬ ರಚನೆಯನ್ನು ಉಂಟು ಮಾಡುತ್ತದೆ. ಈ ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರ್ತದೆ ಹಾಗೂ ಅಯಾನಿಕ್ ತುದಿಯು ಹೊರಮುಖವಾಗ್ತದೆ. ಇದು ನೀರಿನಲ್ಲಿ ಎಮಲ್ಸನ್ ಅನ್ನು ಉಂಟು ಮಾಡ್ತದೆ. ಹೀಗೆ ಸಾಬೂನು ಮಿಸೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತಿ ಹೊರತೆಗೆಯುವ ಕೆಲಸವನ್ನು ಮಾಡ್ತದೆ ಅಂತಕ್ಕಂಥ ಬರಿಬೇಕಿತ್ತು. ಇಲ್ಲಿ ಪ್ರಶ್ನೆ ನೋಡಿ, ಇದು ಬಹಳ ಕನ್ಫ್ಯೂಸ್ ಇದೆ. ಕಾರ್ಬನ್ ಪರಮಾಣುಗಳು C4- ಅನಿಯಾನ್ C4+ ಕ್ಯಾಟಿಯಾನ್ಗಳನ್ನು ಉಂಟು ಮಾಡೋದಿಲ್ಲ ಏಕೆ ಅಂತ ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದು 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು C4- ಅನಿಯಾನ್ಗಳನ್ನು ಉಂಟು ಮಾಡಬಹುದು. ಆದರೆ 6 ಪ್ರೋಟೀನ್ಗಳಿರುವ ಬೀಜ ಕೇಂದ್ರವು 10 ಇಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳೋದು, ಅಂದರೆ 4 ಹೆಚ್ಚುವರಿ ಇಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳೋದು ಕಷ್ಟ. ಆಮೇಲೆ ಇದು 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಕ್ಯಾಟಾನ್ಗಳನ್ನು ಉಂಟು ಮಾಡ್ತದೆ. ಆದರೆ ಕಾರ್ಬನ್ನಿಂದ 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ. ಇದರಿಂದ ಬೀಜ ಕೇಂದ್ರದಲ್ಲಿ 6 ಪ್ರೋಟಾನ್ಗಳುಳ್ಳ ಕಾರ್ಬನ್ನನ್ನು ಕೇವಲ 2 ಎಲೆಕ್ಟ್ರಾನ್ಗಳೊಂದಿಗೆ ಉಳಿಸ್ತದೆ ಅಂತಕ್ಕದ್ದನ್ನು ಬರೀಬಹುದು. ನೈಟ್ರೋಜನ್ ಅಣು ಮತ್ತು ಈಥಿನ್ ಅಣುಗಳ ಚುಕ್ಕಿ ರಚನೆಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇದು. ನೈಟ್ರೋಜನ್ ಎಲೆಕ್ಟ್ರಾನ್ ಚುಕ್ಕಿ ರಚನೆ, ನೈಟ್ರೋಜನ್ ಅಣುಗಳು N. ಸೊ ಈ ಕಡೆ XX N. ಸೊ ಈ ಕಡೆ ಪ್ಲಸ್ ಇದೆ, ಈ ಕಡೆ ಏರೋ ಮಾರ್ಕ್ ಇದೆ. ಇದನ್ನು ಕೂಡ ನೋಡ್ಕೊಡ್ರಿ. ನೆಕ್ಸ್ಟ್ ಇದು ಈಥಿನ್ ಇದೆ. ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇತ್ತು. ಇದು ಈಥಿನ್ದ ಒಂದು ಎಲೆಕ್ಟ್ರಾನ್ ಚುಕ್ಕೆ ರಚನೆ ಇದೆ, ಈಥಿನ್ ಅನ್ನ ರಚನೆ. ಸೊ ಇದನ್ನು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ನೋಡಿಕೊಂಡು ಬರಿಬಹುದು. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ಕೆಮಿಸ್ಟ್ರಿಯಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀನಿ. ಬಯೋಸೈನ್ಸಲ್ಲಿನೂ ಕೂಡ ಜೀವ ವಿಜ್ಞಾನದ ವಿಡಿಯೋಗಳನ್ನು ಸಹಿತ ಬೇಗನೆ ಲೈನ್ ಅಪ್ ಮಾಡ್ತೀನಿ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತಾ ಇದೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. SSLC ಮಾದರಿ ಪ್ರಶ್ನೆ ಪತ್ರಿಕೆ 2 ಸೈನ್ಸಲ್ಲಿ ಇವತ್ತು ಜೀವ ವಿಜ್ಞಾನದಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಫಸ್ಟ್ ಪಾರ್ಟ್ನ ಅಂದರೆ ಸೈನ್ಸ್ನ ಪ್ರಶ್ನೆ ಪತ್ರಿಕೆ 1 ಮಾದರಿಯ ಎಲ್ಲ ವಿಷಯಗಳ ಕೀ ಆನ್ಸರ್ಸ್ಗಳನ್ನು ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. ಸೊ ಸೈನ್ಸನ್ನು ಇವತ್ತು ಹಾಕ್ತಾ ಇದ್ದೀವಿ. ಪಾರ್ಟ್ 2ದಲ್ಲಿ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಆದರೆ ಅದು ಕೂಡ ಕಂಪ್ಲೀಟ್ ಆಗ್ತದೆ. ಎಲ್ಲ ವಿಷಯಗಳ ವಿಡಿಯೋಗಳಿದ್ದಾವೆ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಒಂದು ಪ್ಲೇಲಿಸ್ಟ್ ಸಿಗ್ತದೆ 2024-25 SSLC ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಅಂತ. ಅಲ್ಲಿ ಹೋಗಿದ್ರೆ ತಾವು ಫಸ್ಟ್ ಮತ್ತು ಸೆಕೆಂಡ್ ಮಾಡೆಲ್ನ ಎಲ್ಲ ಕ್ವಶನ್ ಪೇಪರ್ಗಳನ್ನು ನೋಡ್ತೀರಿ. ಎಲ್ಲರೂ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ಸಹಿತ ಇದ್ದಾವೆ, ಅವುಗಳನ್ನು ಸಹಿತ ನೋಡಿ. ಸೊ ಮುಖ್ಯ ಪ್ರಶ್ನೆ 12ರಲ್ಲಿ 2 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಪ್ರಶ್ನೆ 26, ಸಣ್ಣ ಕರಳು ವಿಲಯನಲ್ಲಿರ್ತಕ್ಕಂಥ ರಚನೆಗಳಾದರೆ ಶ್ವಾಸಕೋಶದಲ್ಲಿನ ರಚನೆ ಯಾವುದು? ಎ ಶ್ವಾಸನಳಿಕೆ, ಬಿ ಗಾಳಿಗೂಡುಗಳು, ಸಿ ನೆಫ್ರಾನ್ಗಳು, ಡಿ ವಫೆ. ಸರಿಯಾದ ಉತ್ತರ ಆಯ್ಕೆ ಬಿ ಗಾಳಿಗೂಡುಗಳು ಅಂತಕ್ಕಂಥದ್ದು ಉತ್ತರ ಬರ್ತದೆ. ನೆಫ್ರಾನ್ಗಳು ಮೂತ್ರಕೋಶದಲ್ಲಿ, ವಫೆ ಹೃದಯದಲ್ಲಿರ್ತಕ್ಕಂಥದ್ದು. ಓಕೆ, ನೆನಪಿಟ್ಕೊಡ್ರಿ. 27, ಈ ಕೆಳಗಿನವುಗಳಲ್ಲಿ ಅನುವಂಶೀಯ ಗೊಳ್ಳದ ಒಂದು ಗುಣ ಅಂತ ಕೇಳಿದ್ದಾರೆ. ಕಣ್ಣಿನ ಆಕಾರ, ಕೂದಲಿನ ಬಣ್ಣ, ರಕ್ತದ ಗುಂಪಿನ ವಿಧ, ಆಟವಾಡುವ ಕೌಶಲಗಳು. ಮೇಲಿನ 3 ಅನುವಂಶ ಆದರೆ ಆಟವಾಡುವ ಕೌಶಲ ಏನಾಗ್ಬೋದು? ಅದು ಅನುವಂಶಗೊಳ್ಳದ ಒಂದು ಗುಣ ಅಂತಾನೆ ಹೇಳಬಹುದು. 28ನೇ ಪ್ರಶ್ನೆ, ಅದು ಕೂಡ 1 ಅಂಕಕ್ಕೆ ಇರತಕ್ಕಂಥದ್ದು. ಬಾಷ್ಪ ವಿಸರ್ಜನೆ ಎಂದರೇನು ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡ್ಕೊಂಡು ಬರೋಣ. ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವ ಕ್ರಿಯೆಗೆ ನಾವೇನಂತೀವಪ್ಪ ಅಂದ್ರೆ ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್ ಇತ್ತು. 29ನೇ ಪ್ರಶ್ನೆ, ಮುಟ್ಟಿದರೆ ಮುನಿಸಸ್ಯದ ಎಲೆಗಳನ್ನು ಬೆರಳಿನಿಂದ ಸ್ಪರ್ಶಿಸಿದಾಗ ಎಲೆಗಳ ಮಡಿಸುವಿಕೆಯು ಅನುವರ್ತ್ಯವಲ್ಲ ಏಕೆ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಪ್ರತಿಕ್ರಿಯೆ ತಕ್ಷಣವೇ ಉಂಟಾಗ್ತದೆ. ಆಮೇಲೆ ಈ ಚಲನೆಯಲ್ಲಿ ಯಾವುದೇ ಬೆಳವಣಿಗೆಗಳು ಒಳಗೊಂಡಿಲ್ಲ. ಆಮೇಲೆ ಇದು ನಿರ್ದೇಶಿತ ಚಲನೆ ಅಲ್ಲ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಉತ್ತರದಲ್ಲಿ ಬರ್ತದೆ. ಇಷ್ಟು ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕಾಗಿತ್ತು? ಬರಿಬೇಕಿತ್ತು. ಪ್ರಶ್ನೆ 30, ಕಾಯಜ ಸಂತಾನೋತ್ಪತ್ತಿಯ ಯಾವುದಾದರೂ 2 ಅನುಕೂಲಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ನೋಡಿ, ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆದ ಸಸ್ಯಗಳು ಆಮೇಲೆ ಈ ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂ ಮತ್ತು ಹಣ್ಣುಗಳು ಬಿಡ್ತವೆ. ಇದು ಒಂದೇದು.
ಎರಡನೇದು, ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡ ಸಸ್ಯಗಳಲ್ಲಿ ಈ ವಿಧಾನದಿಂದ ಸಂತಾನೋತ್ಪತ್ತಿ ಸಾಧ್ಯ ಮಾಡಬಹುದು. ಉದಾಹರಣೆ ಬಾಳೆ ಗಿಡ, ಕಿತ್ತಳೆ, ಗುಲಾಬಿ, ಮಲ್ಲಿಗೆ ಇತ್ಯಾದಿ. ಆಮೇಲೆ ಈ ವಿಧಾನದಿಂದ ಲೇಯರಿಂಗ್ ಅಥವಾ ಕಸಿ ಮಾಡುವಿಕೆ ವಿಧಾನಗಳಲ್ಲಿ ಕೃಷಿಯ ಉದ್ದೇಶಕ್ಕಾಗಿ ಕಬ್ಬು, ಗುಲಾಬಿ ಮತ್ತು ದ್ರಾಕ್ಷಿಗಳಂಥ ಸಸ್ಯಗಳನ್ನೇ ಬೆಳೆಸ್ಬೋದು. ಆಮೇಲೆ ಈ ಉತ್ಪತ್ತಿಯಾದ ಎಲ್ಲ ಸಸ್ಯಗಳು ಅನುವಂಶವಾಗಿ ಪೋಷಕ ಸಸ್ಯವನ್ನು ಅವುಗಳ ಎಲ್ಲ ಲಕ್ಷಣಗಳೊಂದಿಗೆ ಬಹುಮಟ್ಟಿಗೆ ಹೋಲ್ತಕ್ಕಂಥ ಗುಣಗಳನ್ನು ಹೊಂದಿದ್ದಾವೆ. ನಾನು ಭಾಳ ಕೊಟ್ಟಿದ್ದೀನಿ, ಯಾಕಂದರೆ ಅದು 2 ಮಾರ್ಕ್ಸ್ ಬಂದರೂ ಕೂಡ ನೀವು ಬರಿಬೋದು. 2 ಮಾರ್ಕ್ಸ್ ಕ್ವಶನ್. ಪ್ರಶ್ನೆ 31. ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯನ್ನು ತೋರಿಸುವ ಚಿತ್ರವನ್ನು ಬರೀರಿ. ಅಂಡಾಶಯದ ಭಾಗವನ್ನು ಗುರುತಿಸ್ರಿ. ಸೊ ಚೆನ್ನಾಗಿ ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇದು ಅಂಡಾಶಯ. ಇದನ್ನು ನಿಮಗೆ ಏನು ಮಾಡಿದ್ರು, ಗುರುತಿಸಲಿಕ್ಕೆ ಕೇಳಿದರು. ಸೊ ಇದು ಕೂಡ 7.8ದಲ್ಲಿ ಇರ್ತಕ್ಕಂಥದ್ದು. ಇದು ಹೆಣ್ಣು ಲಿಂಗಾಣು, ಪರಾಗದ ನಳಿಕೆ, ಗಂಡು ಲಿಂಗಾಣು, ಶಲಾಕಾಗ್ರ ಮತ್ತು ಪರಾಗರೇಣು ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಪ್ರಶ್ನೆ 32. ಮಾನವನ ಮಿದುಳಿನಲ್ಲಿರುವ ಮೆಡುಲಾ ಮತ್ತು ಅನುಮಸ್ತಿಷ್ಕದ ಕಾರ್ಯಗಳನ್ನು ಬರೀರಿ. ನೋಡಿ, ಮೆಡುಲಾ ಏನು ಮಾಡ್ತದಪ್ಪ ಅಂದ್ರೆ ರಕ್ತದ ಒತ್ತಡ, ಬಾಯಲ್ಲಿ ನೀರುರುವಿಕೆ ಮತ್ತು ವಾಂತಿ ಆಗುವಿಕೆ ಅಂತ ಕ್ರಿಯೆಗಳನ್ನು ಅನೈಚ್ಛಿಕವಾಗಿ ನಿಯಂತ್ರಣ ಮಾಡ್ತದೆ. ಅನುಮಸ್ತಿಷ್ಕ ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಮತ್ತು ಸಮತೋಲನವನ್ನು ನಿರ್ವಹಿಸ್ತದೆ. ಉದಾಹರಣೆ, ನೇರ ರೇಖೆಯಲ್ಲಿ ನಡೆಯೋದು, ಬೈಸಿಕಲ್ ಸವಾರಿ, ಒಂದು ಪೆನ್ಸಿಲನ್ನು ಎತ್ತಿಕೊಳ್ಳೋದು ಅಂತ ಬರಿಬೋದು. 33ಕ್ಕೆ ಕಾರಣ ಕೊಡಿ. ಪ್ರಶ್ನೆ 1. ಈ ನೆಫ್ರಾನ್ಗಳನ್ನು ವಿಸರ್ಜನಾಂಗವ್ಯೂಹದ ಕಾರ್ಯಾತ್ಮಕ ಘಟಕ ಅಂತ ಕರೀತಾರೆ, ಏಕೆ ಅಂತ ಕೇಳಿದ್ದಾರೆ. ಉತ್ತರ, ಈ ನೆಫ್ರಾನ್ ಮುಖ್ಯವಾಗಿ ಮೂತ್ರ ತಯಾರಿಕೆ ಕಾರ್ಯವನ್ನೇ ಮಾಡ್ತದೆ. ಇಲ್ಲಿ ಮೂತ್ರಪಿಂಡಗಳನ್ನು ರಕ್ತದಿಂದ ಯೂರಿಯಾ ಅಥವಾ ಯೂರಿಕ್ ಆಮ್ಲಗಳಂಥ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ತೆಗೆದುಹಾಕ್ತದೆ. ಈ ತ್ಯಾಜ್ಯಗಳನ್ನು ಬಹುಮನ್ನನ ಕೋಶ ಸಂಗ್ರಹಿಸ್ತದೆ. ಹೀಗೆ ಪ್ರಾರಂಭಿಕ ಹಂತದ ಸೋಸುವಿಕೆಯಲ್ಲಿ ಶೋಧಿಸಲ್ಪಟ್ಟ ಗ್ಲೂಕೋಸ್, ಅಮೈನೋ ಆಮ್ಲ, ಲವಣಗಳು ಮತ್ತು ಹೆಚ್ಚಿನ ಪ್ರಮಾಣದ ನೀರಿನಂಥ ಆಯ್ದ ಕೆಲವು ವಸ್ತುಗಳು ಈ ಮೂತ್ರನಾಳದಲ್ಲಿ ಮುಂದೆ ಹರಿದಂತೆ ಪುನಃ ಹೀರಲ್ಪಡ್ತವೆ ಅಂತ ಬರೀಬಹುದು. ಸೊ ಒಂದೇ ಬರಿಬಹುದಂದ್ರೆ ಮೂತ್ರ ತಯಾರಿಕೆ ಆಗೋದ್ರಿಂದ ಕಾರ್ಯಾತ್ಮಕ ಘಟಕ ಅಂತ ಕರೀತಾರೆ ಅನ್ನೋದನ್ನು ಕೂಡ ಬರೆದ್ರು ಕೂಡ ಅಂಕಗಳನ್ನು ಕೊಡ್ತಾರೆ. ನಾನು ಡೀಟೇಲ್ ಆಗಿ ನಿಮಗೆ ಕೊಟ್ಟಿದ್ದೆ. 2ನೇ ಪ್ರಶ್ನೆ, ಸಣ್ಣ ಕರಳನ್ನು ಸಂಪೂರ್ಣ ಜೀರ್ಣಕ್ರಿಯೆ ಅಂತ ಏಕೆ ಕರೀತಾರೆ ಅಂತ ಕೇಳಿದ್ದಾರೆ. ಯಾಕೆಂದರೆ ಸಣ್ಣ ಕರಳಿನಲ್ಲಿ ಆಹಾರ ಹೀರುವಿಕೆ ಕೆಲಸ ನಡೀತದೆ. ಅಲ್ಲಿ ಆಹಾರ ಹೀರುವಿಕೆ ಕ್ರಿಯೆ ನಡೆಯೋದ್ರಿಂದ ಅದನ್ನು ಸಂಪೂರ್ಣ ಜೀರ್ಣಕ್ರಿಯೆ ಕೇಂದ್ರ ಅಂತ ಕರೀತಾರೆ ಅನ್ನೋದನ್ನು ಬರಿಬಹುದು. ಪ್ರಶ್ನೆ 34. ಎತ್ತರ ಟಿ ಬಟಾಣಿ ಸಸ್ಯವನ್ನು ಕುಬ್ಜ ಟಿ ಬಟಾಣಿ ಸಸ್ಯಗಳೊಂದಿಗೆ ಸಂಕರ್ಣಗೊಳಿಸಿದಾಗ F1 ಪೀಳಿಗೆಯಲ್ಲಿ ಪಡಿತಕ್ಕಂಥ ಸಸ್ಯಗಳ ವಿಧಗಳನ್ನು F2 ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸ್ರಿ. ಈ ಸಸ್ಯಗಳ ವಿಧಗಳ ಅನುಪಾತಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲೇನು ಬರಿಬಹುದಂದರೆ, ಬೀಜದ ಆಕಾರ ಮತ್ತು ಬೀಜದ ಬಣ್ಣ ನಿಯಂತ್ರಿಸುವ ಅಂಶಗಳು F2 ಪೀಳಿಗೆಯಲ್ಲಿ ಪುನರ್ ಸಂಯೋಗ ಹೊಂದಿ ಯುಗ್ಮಜಗಳಾಗುವ ಮೂಲಕ F2 ಪೀಳಿಗೆಯಲ್ಲಿ ಹೊಸ ಸಂಯೋಜನೆಗಳನ್ನು ಉಂಟಾಗ್ತವೆ. ಹೀಗಾಗಿ ಎತ್ತರ ಮತ್ತು ಕುಬ್ಜತೆಯ ಗುಣ ಮತ್ತು ದುಂಡಾದ ಬೀಜ ಮತ್ತು ಸುಕ್ಕುಗಟ್ಟಿದ ಬೀಜದ ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗ್ತವೆ. ಇದರ F2 ಪೀಳಿಗೆ ಚಕ್ಕರ್ ಬೋರ್ಡ್ ಹೇಗಿದಪ್ಪ ಅಂದ್ರೆ, ಇದು F2 ಪೀಳಿಗೆ ಚಕ್ಕರ್ ಬೋರ್ಡ್. TR 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 TR, ಕ್ಯಾಪಿಟಲ್ TR, ಕ್ಯಾಪಿಟಲ್ R, ಕ್ಯಾಪಿಟಲ್ T, ಸ್ಮಾಲ್ t, ಕ್ಯಾಪಿಟಲ್ R, ಸ್ಮಾಲ್ t, ಸ್ಮಾಲ್ r. ಸೊ ಇದನ್ನು ಬರೆದು ಕೆಳಗಡೆ ಇದು ಬರಿಬೇಕು. ದ್ವಿತಳೀಕರಣದ ಅನುಪಾತ 9:3:3:1. ಅಂದರೆ 9 ದುಂಡನೆಯ ಹಳದಿ, 3 ದುಂಡನೆಯ ಹಸಿರು, 3 ಸುಕ್ಕಾದ ಹಳದಿ, 1 ಸುಕ್ಕಾದ ಹಸಿರು ಅಂತಕ್ಕದ್ದನ್ನು ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಸೊ ನೆಕ್ಸ್ಟ್ 35ಕ್ಕೆ ಬಂದಿದ್ದೀನಿ. ಮಾನವನ ಹೃದಯದ ನೀಳಛೇದ ನೋಟವನ್ನು ತೋರಿಸೋ ಚಿತ್ರವನ್ನು ಬರೀರಿ. ಅದರಲ್ಲಿ ಮಹಾ ಅಪಧಮನಿ ಮತ್ತು ಪುಪ್ಪಸಕ ಅಭಿಧಮನಿಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ಸೊ ಇದು ಮನುಷ್ಯನ ಚಿತ್ರ. ಇದು ಮಹಾ ಅಪಧಮನಿ, ಇದು ಪುಪ್ಪಸಕ ಅಪಧಮನಿಗಳು. ಸೊ ಈ ಕಡೆ ಇರ್ತಕ್ಕಂಥದ್ದು, ಇದು ಇರ್ತಕ್ಕಂಥದ್ದು. ಇಷ್ಟು ನೀವು ಏನು ಮಾಡಬೇಕಾಗಿತ್ತು, ಮಾನವನ ಹೃದಯದ ನೀಳಛೇದ ನೋಟದ ಚಿತ್ರವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಹೀಗೆ ಈ ಥರ ಅವ್ರು ಏನು ಮಾಡಕತ್ತಾರೆ, ಅವರೇ ಚಿತ್ರಗಳನ್ನು ಕೊಡ್ತಾ ಇದ್ದಾರೆ, ಭಾಗಗಳನ್ನು ಗುರುತಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ. ಬರೀ ಚಿತ್ರ ಡ್ರಾ ಮಾಡಬೇಕು, ಭಾಗಗಳ ಗುರುತಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. 36ನೇ ಪ್ರಶ್ನೆ, ಪೋಷಣಾ ಸ್ತರಗಳು ಎಂದರೇನು? ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರ್ತದೇನೆ, ಏಕೆ ಅಂತ ಕೇಳಿದ್ದಾರೆ. ಇಲ್ಲಿ ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟಕ್ಕೇನೆ ನಾವೇನಂತೀವಪ್ಪ ಅಂದ್ರೆ ಪೋಷಣಾ ಸ್ತರ ಅಂತ ಕರಿತೀವಿ. ಇಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಕೂಡ ಏಕಮುಖ ಆಗಿರ್ತದೆ. ಏಕೆಂದರೆ ಈ ಶಕ್ತಿ ವಿವಿಧ ಪೋಷಣಾ ಸ್ತರಗಳ ಮೂಲಕ ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಸಿಗೋದಿಲ್ಲ. ಮತ್ತು ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ ಲಭ್ಯವಿರುವ ಶಕ್ತಿಯು ಪ್ರತಿ ಹಂತದಲ್ಲಿ ಶಕ್ತಿಯ ನಷ್ಟದಿಂದಾಗಿ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತದೆ.
ಪ್ರಶ್ನೆ ಇಲ್ಲಿ ಅಥವಾ ಪ್ರಶ್ನೆ ಇದೆ 36ರಲ್ಲಿ. ಓಝೋನ್ ಎಂದರೇನು, ಓಝೋನ್ ಪದರದ ಕಾರ್ಯವೇನು, ಓಝೋನ್ ಪದರದ ಕುಸಿತಕ್ಕೆ ಕಾರಣಗಳು ಏನು? ಫಸ್ಟ್ ಓಝೋನ್ ಅಂದರೆ ನೋಡೋಣ. ಓಝೋನ್ ಅಂದರೆ O3 ಎಂಬುದು ಆಕ್ಸಿಜನ್ನ 3 ಪರಮಾಣುಗಳಿಂದ ರೂಪುಗೊಂಡ ಒಂದು ಅಣು. ಅಂದರೆ ಓಝೋನ್ ಒಂದು ಪ್ರಾಣಾಂತಿಕ ವಿಷಯವಾಗಿದೆ. ಆದಾಗ್ಯೂ ವಾತಾವರಣದ ಉನ್ನತ ಮಟ್ಟದಲ್ಲಿ ಓಝೋನ್ ಒಂದು ಅತ್ಯಗತ್ಯ ಕಾರ್ಯವನ್ನು ಮಾಡ್ತದೆ. ಏನು ಕಾರ್ಯ ಅಂದ್ರೆ ಇದು ಸೌರ ಬೆಳಕಿನಿಂದ ಬರುವ ಹಾನಿಕಾರಕ ನೆರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ಏನು ಮಾಡ್ತದಪ್ಪ ಅಂದ್ರೆ ರಕ್ಷಿಸ್ತದೆ. ಆಮೇಲೆ ನೆರಳಾತೀತ ವಿಕಿರಣ ಜೀವಿಗಳಿಗೆ ಹೆಚ್ಚು ಹಾನಿಕಾರಕ. ಇದು ಮಾನವರಲ್ಲಿ ಚರ್ಮದ ಕ್ಯಾನ್ಸರ್ ಉಂಟು ಮಾಡೋದನ್ನು ಓಝೋನ್ ಪದರು ತಡೀತದ ಅನ್ನೋದನ್ನು ಬರಿಬೇಕಿತ್ತು. ಇನ್ನು ಓಝೋನ್ ಕುಸಿತಕ್ಕೆ ಕಾರಣ ಅಂದ್ರೆ 1986 ದಶಕದಲ್ಲಿ ಓಝೋನ್ ಪದರು ಪ್ರಮಾಣ ತೀವ್ರವಾಗಿ ಕುಸಿತು. ಈ ಕುಸಿತಕ್ಕೆ ಕಾರಣ ಶೀತಲೀಕರಣ ಮತ್ತು ಅಗ್ನಿಶಾಮಕದಲ್ಲಿ ಬಳಸ್ತಕ್ಕಂಥ CFC ಅಂದರೆ ಕ್ಲೋರೋಫ್ಲೋರೋಕಾರ್ಬನ್ ಈ ಸಂಶ್ಲೇಷಿತ ರಾಸಾಯನಿಕಗಳಿಂದ ಓಝೋನ್ ಕುಸಿತ ಇದೆ ಅನ್ನೋದನ್ನು ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಲಾಸ್ಟ್ 4 ಮಾರ್ಕ್ಸ್ ಕ್ವಶನ್ನಲ್ಲಿ ಪ್ರಶ್ನೆ 37 ಪರಾವರ್ತಿತ ಚಾಪ ಅಂದರೆ ಏನು? ಪ್ರಕಾಶಮಾನವಾದ ಬೆಳಕು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಈ ಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ಕ್ರಮವಾಗಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಪರಾವರ್ತಿತ ಚಾಪದ ಬಗ್ಗೆ ನೋಡೋಣ. ಇಲ್ಲಿ ದೇಹ ವಿನ್ಯಾಸ ಸಂವೇದನೆಯ ಬಗ್ಗೆ ಯೋಚಿಸುವುದಕ್ಕೆ ಬದಲಾಗಿ ಸ್ನಾಯುಗಳನ್ನು ಸರಳ ರೀತಿಯಲ್ಲಿ ಚಲಿಸುವಂತೆ ಮಾಡುವ ನರಗಳಿಗೆ ಕ್ರಿಯಾವಾಹಿ ನರ, ಪ್ರಚೋದನೆಯನ್ನು ಗುರುತಿಸುವ ನರಗಳನ್ನು ಜ್ಞಾನವಾಹಿ ನರ ಸಂಪರ್ಕಿಸಿ ಒಳಹರಿವು ಅಥವಾ ಸಂಕೇತಗಳನ್ನು ಗುರುತಿಸುವ ಪ್ರಕ್ರಿಯೆ ಮತ್ತು ಹೊರಹರಿವು ಪ್ರಕ್ರಿಯೆ ಮೂಲಕ ಅದಕ್ಕೆ ಪ್ರತಿಕ್ರಿಯಿಸುವುದು ತ್ವರಿತವಾಗಿ ಪೂರ್ಣಗೊಳಿಸುತ್ತದೆ. ಇಂಥ ಸಂಪರ್ಕವನ್ನೇ ಪರಾವರ್ತಿತ ಚಾಪ ರಿಫ್ಲೆಕ್ಸ್ ಆರ್ಕ್ ಅಂತ ಕರೀತಾರೆ. ಅಂದರೆ ಈ ಜ್ಞಾನವಾಹಿ ನರ ಮತ್ತು ಕ್ರಿಯಾವಾಹಿ ನರಗಳ ಮಧ್ಯೆ ಪರಾವರ್ತಿತ ಚಾಪದ ಈ ಸಂಪರ್ಕಗಳನ್ನು ಅವು ಮೊದಲ ಬಾರಿಗೆ ಸಂಗಮಿಸುವ ಬಿಂದಿನಲ್ಲಿ ಉಂಟಾಗ್ತವೆ. ದೇಹದ ಎಲ್ಲ ಭಾಗಗಳಿಂದ ನರಗಳು ಮಿದುಳಿಗೆ ಹೋಗುವ ಮಾರ್ಗದಲ್ಲಿ ಗುಂಪುಗಳ ರೂಪದಲ್ಲಿ ಜೊತೆಯಾಗ್ತವೆ. ಮಾಹಿತಿಯ ಒಳಹರಿವು ಮಿದುಳನ್ನು ತಲುಪಲು ಹೋಗುತ್ತಿದ್ದರೂ ಸಹ ಪರಾವರ್ತಿತ ಚಾಪಗಳು ಮಿದುಳು ಬಳಿಯಲ್ಲಿ ತಾನಾಗಿ ಉಂಟಾಗ್ತವೆ ಅಂತ ಬರೀಬೇಕು. ಲಾಸ್ಟ್ ಪ್ರಶ್ನೆ ಜರಾಯುವಿನ ರಚನೆ ಮತ್ತು ಕಾರ್ಯವನ್ನು ವಿವರಿಸಿರಿ ಅನ್ನೋದು 38A ಪ್ರಶ್ನೆ ಇತ್ತು. 38A ಜರಾಯುವಿನ ರಚನೆ ಮತ್ತು ಕಾರ್ಯದ ಬಗ್ಗೆ ಪ್ರಶ್ನೆ ಕೇಳಿದಾಗ ರಚನೆ ಏನು ಬರಿಬೇಕಪ್ಪ ಅಂದ್ರೆ ಜರಾಯು ತಟ್ಟೆಯಂತ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿದೆ. ಇದು ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲಯಗಳನ್ನು ಹೊಂದಿದೆ. ತಾಯಿಯ ಕಡೆಗಿನ ಭಾಗದಲ್ಲಿ ವಿಲಯಗಳನ್ನು ಸುತ್ತುವರೆದಂತೆ ರಕ್ತಾವಕಾಶವಾಗಿದೆ. ಇನ್ನು ಜರಾಯುವಿನ ಕಾರ್ಯ ಅಂದ್ರೆ ಇದು ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗಲು ವಿಶಾಲವಾದ ಮೇಲ್ಮೈ ಒದಗಿಸ್ತದೆ. ಆಮೇಲೆ ಬೆಳೀತಕ್ಕಂಥ ಭ್ರೂಣ ತ್ಯಾಜ್ಯ ಪದಾರ್ಥಗಳನ್ನು ಉತ್ಪತ್ತಿ ಮಾಡ್ತದೆ. ಅವುಗಳನ್ನು ತಾಯಿಯ ರಕ್ತಕ್ಕೆ ಪ್ಲಾಸೆಂಟಾದ ಮೂಲಕ ವರ್ಗಾಯಿಸಿ ಹೊರಹಾಕಲ್ಪಡ್ತದೆ ಅನ್ನೋದನ್ನು ಬರಿಬೇಕಾಗಿತ್ತು. ಸೊ ಇಷ್ಟು ನಾನು ಏನು ಮಾಡಿದ್ದೀನಿ ಅಪ್ಪ ಅಂತಂದರೆ ಕೊಟ್ಟಿದ್ದೀನಿ. ಇನ್ನು ಲಾಸ್ಟ್ ಒಂದು ಪ್ರೋಸ್ಟೇಟ್ ಗ್ರಂಥಿ ಮತ್ತು ಟೆಸ್ಟೋಸ್ಟಿರಾನ್ ಗ್ರಂಥಿಗಳ ಬಗ್ಗೆ ನಾನು ನಿಮಗೆ ಉತ್ತರಗಳನ್ನು ಕೊಡಬೇಕಾಗಿತ್ತು. ಸೊ ಅದನ್ನು ಕೂಡ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ. ಸೊ ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ವಿಡಿಯೋವನ್ನು ವೀಕ್ಷಿಸಿದ್ದೀರಿ. ಪ್ರಶ್ನೆಗಳ ಉತ್ತರಗಳನ್ನು ತಾವೆಲ್ಲರೂ ಕೂಡ ಚೆನ್ನಾಗಿ ನೋಡಿ ಅವುಗಳನ್ನು ಅರ್ಥ ಮಾಡಿಕೊಡ್ರಿ. ಯಾಕಂದರೆ ಹೆಚ್ಚು ನೀವು ಏನು ಮಾಡಬೇಕಪ್ಪ ಅಂತಂದರೆ ಓದಬೇಕು. ನೀವೆಷ್ಟು ಓದ್ತೀರಿ ಅಷ್ಟು ಏನಾಗ್ತದೆ ಅಂತಂದರೆ ನಿಮಗೆ ಅನುಕೂಲ ಆಗ್ತದೆ. ಯಾಕಂದ್ರೆ ನೀವು ಹೆಚ್ಚು ಅಂಕಗಳನ್ನು ಗಳಿಸ್ತಕ್ಕಂಥದ್ದು ಇದೇ ಇರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ ಹೆಚ್ಚು ವರ್ಕ್ ಮಾಡಬೇಕಾಗ್ತದೆ. ಸೈನ್ಸಲ್ಲಿ ಸ್ವಲ್ಪ ಟಫೇ ಇರ್ತದೆ. ಅಷ್ಟು ಈಸಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ನಿಮಗೆ ಸಿಗೋದಿಲ್ಲ. ಸೊ ಇದು ಕೂಡ ನಿಮಗೆ ನೆನಪಿರಲಿ. ಆ ಕಾರಣಕ್ಕಾಗಿಯೇ ನಾವೇನು ಹೇಳೋದು ಅಂತಂದ್ರೆ ನೀವೆಷ್ಟು ಎಫರ್ಟ್ ಹಾಕಿ ಓದ್ತೀರಿ ಅಷ್ಟು ನಿಮಗೆ ಹೆಚ್ಚಿನ ಅಂಕಗಳನ್ನು ಸಿಗ್ತವೆ ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ಉತ್ತರವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ